ವಿಶೇಷವಾಗಿ ನಾವು ಬಲಿ ಕೊಡ್ತಕ್ಕಂಥದ್ದು ಬೇರೆ ಪ್ರಾಣಿಗಳನ್ನು ಬಲಿ ಕೊಡೋದಿಲ್ಲ, ನಮ್ಮ ಶರೀರವನ್ನೇ ನಾವು ಬಲಿ ಕೊಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇದು ಈ ದೇವಾಂಗ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಅಂತ ಹೇಳ್ತೀವಿ. ಯಾಕೆಂತೇಳಿದ್ರೆ ಅಗ್ನಿಕುಂಡ ಆಗಿರ್ಬೋದು, ಆ ತಾಯಿಯನ್ನು ನಾವು ಕರಿಬೇಕಾದ್ರೆ ಅಲುಗು ಸೇವೆ ಅಂತ ಹೇಳ್ತೀವಿ. ಖಡ್ಗವನ್ನು ನಾವು ಆ ತಾಯಿಯ ಒಂದು ಒಡಪುಗಳನ್ನು ಹೇಳಿ ನಮ್ಮ ಮೈಗೆ ನಾವು ರಕ್ತವನ್ನು ಬಲಿ ಕೊಟ್ಟು ಆ ತಾಯಿಯನ್ನು ಕರ್ಕೊಂಡ್ಬರ್ತಾ ಇದ್ವಿ. ಯಾಕೆಂತೇಳಿದ್ರೆ ಇದು ಸಂಪ್ರದಾಯ, ಅದರಲ್ಲಿ ದೇವಾಂಗದವರಿಗೆ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಅಂತ ಹೇಳ್ತೀವಿ. ಅದಕ್ಕೆ ದೇಹವನ್ನು ದಂಡಿಸಿ ಕೊಡ್ತಕ್ಕಂಥದ್ದು ದೇವಾಂಗದವನು ಅಂತ ಹೇಳ್ತೀವಿ. ನಮ್ಮ ದೇಹವನ್ನು ದಂಡಿಸಿ ತಾಯಿಯನ್ನು ಕರ್ಕೊಂಬರ್ತಕ್ಕಂಥದ್ದು ಇಂಥ ಒಂದು ಶ್ರೇಷ್ಠ ಕುಲ ದೇವಾಂಗ ಕುಲ ಅಂತ ಹೇಳ್ತೀವಿ. ಇಂಥ ಒಂದು ಕೋಡ್ನಾಯಕನ ಹಳ್ಳಿ ಒಳಗೆ ಇವತ್ತು ಶತಶತಮಾನದಲ್ಲಿ ತಾಯಿ ನೆಲೆಸಿದಾಳಿಲ್ಲಿ. ತಮಗೆಲ್ಲ ಗೊತ್ತಿದೆ, ಆ ತಾಯಿ ಇವತ್ತು ದೇವಸ್ಥಾನದಲ್ಲಿ ಮಾತಾಡೋದಿಲ್ಲ, ಆದರೆ ಆ ತಮ್ಮ ಭಕ್ತಿಯ ಸೇವೆ ಏನಿದೆ, ತಾವು ಭಕ್ತಿಯಿಂದ ಇಟ್ಟಂಥ ಮೊರೆ, ನಿಮ್ಮ ಹರಕೆ ಸಂಪೂರ್ಣವಾಗಿ ನಿಮಗೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು.